ಆತ್ಮೀಯರೇ ನಮಸ್ಕಾರ. ನಾವು ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲ ಅಧ್ಯಾಯ, ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಈ ಒಂದು ಅಧ್ಯಾಯದ ಕುರಿತು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಆ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ MCQs ಅನ್ನ ಇವತ್ತು ಸಾಲ್ವ್ ಮಾಡೋಣ. ಇವುಗಳನ್ನ ನಾನು 4 ಹಂತಗಳಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅಥವಾ ಪ್ರತಿಯೊಂದು ವಿಡಿಯೋದಲ್ಲಿ 25 ಪ್ರಶ್ನೆಗಳನ್ನ ತೆಗೆದುಕೊಂಡು ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮತ್ತು ಈ ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಈಜಿ ಇದ್ದಂಥ ಪ್ರಶ್ನೆಗಳನ್ನ ನೇರವಾಗಿ ನಾವು ಉತ್ತರ ಹಾಕ್ತಾ ಹೋಗ್ತೀನಿ. ತಾವು ಅದನ್ನ ಟಿಕ್ ಮಾಡ್ತಾ ಹೋಗ್ರಿ ಅಥವಾ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಓಕೆ, ಸೊ ಈ ಒಂದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಮನೋವಿಜ್ಞಾನವನ್ನು ಇದರ ಚಟುವಟಿಕೆಯ ಆಧಾರದ ಮೇಲೆ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವೆಂದು ಅಧ್ಯಯನ ಮಾಡಲಾಗುತ್ತದೆ? ಇಲ್ಲಿ ಆಪ್ಷನ್ ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಶಾರೀರಿಕ ಶಾಸ್ತ್ರ ಮತ್ತು ಮಾನವಶಾಸ್ತ್ರ ಅಂತದ. ಇದು ನೇರವಾದ ಪ್ರಶ್ನೆ ಅದ. ಮೊದಲನೇ ಒಂದು ಉತ್ತರ ಯಾವ್ದು ಹೇಳ್ರಿ? ತತ್ವಶಾಸ್ತ್ರದ ಒಂದು ಭಾಗವಾಗಿ ಇದನ್ನ ಅಧ್ಯಯನ ಮಾಡ್ಲಾಗ್ತಿತ್ತು. ಇನ್ನ ಎರಡನೇ ಪ್ರಶ್ನೆ ತೆಗೆದುಕೊಂಡ್ರೆ, ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ? ಮೂಲ ಅಂತಂದ್ರೆ ಯಾವ ಒಂದ ಇದರಿಂದ ದೇಶದ ಮೂಲದಿಂದ ಉಗಮಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಬ್ರಿಟಿಷ್ ತತ್ವಶಾಸ್ತ್ರ ಅಂತ, ಆಮೇಲೆ ಫ್ರೆಂಚ್ ತತ್ವಶಾಸ್ತ್ರ, ಜರ್ಮನ್ ತತ್ವಶಾಸ್ತ್ರ ಮತ್ತು ಗ್ರೀಕ್ ತತ್ವಶಾಸ್ತ್ರ. ಸೊ ಆನ್ಸರ್ ನಾಲ್ಕನೇದು ಗ್ರೀಕ್ ತತ್ವಶಾಸ್ತ್ರದ ಒಂದು ಭಾಗವಾಗಿ ಇದು ಅಂದ್ರ ಆ ಮೂಲದಿಂದ ಇದು ಉಗಮಿಸಿದೆ. ಮತ್ತೆ ಗ್ರೀಕ್ ಒಂದು ಸ್ಟೋರಿ ಕೂಡ ಹೇಳಿದ್ ನಾನು ನಿಮಗೆ, ಸೈಕಿ ಅನ್ನೋದೊಂದು ಸ್ಟೋರಿ ಹೇಳಿದ್ನಲ್ಲ. ಗ್ರೀಕ್ ಅಂದ ಕೂಡಲೇ ಸೈಕಿ ಸ್ಟೋರಿ ನೆನ್ಪಡ್ಬೇಕು. ಸೈಕಿ ಅಂತಂದ್ರೆ ಸೈಕಾಲಜಿದ ಮೂಲ ಒಬ್ಬಳ ವ್ಯಕ್ತಿಯಾಗಿದ್ರು. ಆಕೆ ಹೆಸರಿನಿಂದಾಗಿ ಸೈಕಾಲಜಿಗೆ ಆ ಹೆಸರು ಬಂದದ. ಓಕೆ, ಇನ್ನ ಮೂರನೇ ಪ್ರಶ್ನೆ, ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲೋಗಾಸ್ ಎಂಬ ಎರಡು ಪದಗಳಿಂದ ಉಗಮವಾಗಿದೆ. ಇದರಲ್ಲಿ ಸೈಕೆ ಪದದ ಅರ್ಥವೇನು ಅಂತ ಕೇಳಿದಾರೆ ಅವ್ರು, ಹೌದಲ್ಲ? ಸೊ ಸೈಕೆ ಅಂತಂದ್ರ ಏನಂತ ಹೇಳ್ರಿ? ಆತ್ಮ ಅಂತ ಹೇಳಿ ಅದರ ಅರ್ಥ ಇತ್ತು. ಇಲ್ಲಿ ಬೇರೆ ಬೇರೆ ಎಲ್ಲ ಕೊಟ್ಟಿದಾರ. ಮನಸ್ಸು ಅನ್ನೋದು ಇರ್ತದ, ಮೊದಲ ಆತ್ಮ ಇತ್ತು, ಆಮೇಲೆ ಮನಸ್ಸಾಯ್ತು, ಆಮೇಲೆ ಪ್ರಜ್ಞೆ ಆಯ್ತು. ಅದಾದ ಕೂಡಲೇ ಇವಾಗ ವರ್ತನೆ ಅಧ್ಯಯನ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ಇಲ್ಲಿ ಸೈಕಿ ಅನ್ನೋ ಒಂದು ಪದದ ಅರ್ಥ ಕೇಳಿದಾರು, ನಂತರದಲ್ಲ. ಸೊ ಸೈಕಿ ಅಂತಂದ್ರೆ ಏನ್ ಹೇಳ್ರಿ? ಆತ್ಮ ಅಂತಂದಂಗೆ. ಓಕೆ, ಇನ್ ನೆಕ್ಸ್ಟ್, ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು? ಇಲ್ಲಿ ನೋಡ್ರ ಒಂದು ಸಿಂಪಲ್ ಆಗ್ಯದ. ಪದ ಉತ್ಪತ್ತಿಯ ಪ್ರಕಾರ ಅಂತ ಹೇಳಿ ಕೇಳಿದಾರು. ಈ ಶಬ್ದ ನೀವು ಅತಿ ಲಕ್ಷ್ಯ ಕೊಡ್ಬೇಕು. ಪದ ಉತ್ಪತ್ತಿಯ ಪ್ರಕಾರ ಇಲ್ಲಿ ಇವು ಆಪ್ಷನ್ಸ್ ಯಾವ್ದಾವ್ ನೋಡ್ರಿ? ವರ್ತನೆಯ ಅಧ್ಯಯನ, ಪ್ರಜ್ಞಾ ಶಕ್ತಿಯ ಅಧ್ಯಯನ ಮತ್ತು ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ. ಇವೆಲ್ಲಾನು ಕ್ರಮೇಣವಾಗಿ ಒಂದಾಗಿನ ಒಂದ್ ತನ್ನ ಅರ್ಥವನ್ನ ಬದಲಾಯಿಸ್ಕೊಂತ ಬಂದದ ಮನೋವಿಜ್ಞಾನ. ಬಟ್ ಇಲ್ಲಿ ಪದ ಉತ್ಪತ್ತಿಯ ಪ್ರಕಾರ ಮೂರನೇ ಆನ್ಸರ್ ಕರೆಕ್ಟ್ ಅದ. ಯಾವ್ದು ಹೇಳ್ರಿ? ಆತ್ಮದ ಅಧ್ಯಯನ ಅಂತ ಹೇಳಿ ಕರಿತೀವಲ್ಲ, ಈ ಆನ್ಸರ್ ಕರೆಕ್ಟ್ ಅದ. ಆರಂಭದಲ್ಲಿ ಆತ್ಮದ ಅಧ್ಯಯನ ಅಂತ ಹೇಳಿ ಕರೆದ್ರು, ಆಮೇಲೆ ಮನಸ್ಸಿನ ಅಧ್ಯಯನ ಅಂತ ಹೇಳಿ ಎರಡನೇದು ಕರೆದ್ರು, ಅದಾಗನ ಪ್ರಜ್ಞಾವಸ್ಥೆಯ ಒಂದು ಅಧ್ಯಯನ ಅಂತ ಹೇಳಿ ಕರೆದ್ರು. ಪ್ರೆಸೆಂಟ್ ಇವಾಗ ನಾವ್ ಏನ್ ಕರಿತೀವಿ ಹೇಳ್ರಿ? ಅದನ್ನ ವರ್ತನೆ ಅಧ್ಯಯನ ಅಂತ ಹೇಳಿ ಕರಿತೀವಿ. ಆರಂಭದಲ್ಲಿ ಏನಿತ್ತದ? ಆತ್ಮದ ಅಧ್ಯಯನ. ಸೊ ಪದ ಉತ್ಪತ್ತಿಯ ಪ್ರಕಾರ, ಪದ ಉತ್ಪತ್ತಿ ಅಂದ್ರ ಎರಡು ಪದಗಳು, ಒಂದು ಸೈಕೆ ಮತ್ತು ಲೋಗಾಸ್, ಈ ಎರಡು ಪದಗಳಿಂದ ಮನೋವಿಜ್ಞಾನ ಎಂಬ ಶಬ್ದ ಹುಟ್ಕೊಂಡದ ಅನ್ನೋದು ನಿಮ್ಗೆ ಗೊತ್ತದ. ಸೈಕೆ ಅಂತಂದ್ರೆ ಆತ್ಮ ಮತ್ತು ಲೋಗೋಸ್ ಅಂತಂದ್ರೆ ಅಧ್ಯಯನ ಅಥವಾ ವಿಜ್ಞಾನ ಅಂತ ಹೇಳಿ ಕರೀತಾರ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ ನೋಡ್ರಿ. ವ್ಯಾಟ್ಸನ್ನರು, JB ವ್ಯಾಟ್ಸನ್ರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಇನ್ನು ವ್ಯಾಟ್ಸನ್ರ ಪ್ರಕಾರ ಏನು? ಮನಸ್ಸು, ಆತ್ಮದ ಅಧ್ಯಯನ, ವರ್ತನೆ ಅಧ್ಯಯನ ಅಥವಾ ಪ್ರಜ್ಞಾಶಕ್ತಿ ಅಧ್ಯಯನ? ಯಾವ್ದು ಹೇಳ್ರಿ? ವರ್ತನೆಯ ಅಧ್ಯಯನ. JB ವ್ಯಾಟ್ಸನ್ ವರ್ತನವಾದಿಯಾಗಿದ್ರು, ಅವರು ವರ್ತನೆಯ ಅಧ್ಯಯನ ಅಂತ ಹೇಳಿ ಇದನ್ನ ಕರೆದಿದ್ದಾರೆ. ಇನ್ನ ಆರನೇ ಪ್ರಶ್ನೆ ನೋಡ್ರಿ. ಮನೋವಿಜ್ಞಾನವು ಮೊದಲು ತನ್ನ ಅಧ್ಯಯನದಲ್ಲಿ ಅಥವಾ ಮನೋವಿಜ್ಞಾನ ಕ್ರಮೇಣ ಹೆಂಗ್ ಬೆಳೆದು ಬಂತು ಅಂತ ಹೇಳಿದ್ನಲ್ಲ. ಸೊ ಅದನ್ನ ಇಲ್ಲಿ ನೋಡೋದಾದ್ರೆ, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಅದು ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು, ಆದ್ರೆ ಈಗ ಅದು ವರ್ತನೆಯನ್ನು ಉಳಿಸಿಕೊಂಡಿದೆ ಎಂದು ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಹೇಳಿ ಕೇಳಿದಾರ. ಸೊ ಅದನ್ನ ಹೇಳಿದಂತ ಮನೋವಿಜ್ಞಾನಿ ಯಾರು ಹೇಳ್ರಿ? ವುಡ್ವರ್ತ್ ಅವರು ಈ ವ್ಯಾಖ್ಯಾನ ಕೊಡ್ತಾರೆ. ಈ ಆಕ್ಚುಲಿ ಈ ಕ್ವಶನ್ದಾಗ ಇನ್ನೊಂದು ಬಿಟ್ಟಿದಾರ ಅವರು. ವುಡ್ವರ್ತ್ ಅವ್ರು ಏನ್ ಹೇಳಿದ್ರತಂದ್ರೆ, ಮನೋವಿಜ್ಞಾನವು ಆರಂಭದಲ್ಲಿ ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು, ಅದಾದ ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಆದಾಗ್ಯೂ ಕೂಡ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ಅಂತ ಹೇಳಿದವ್ರು ಯಾರು ಹೇಳ್ರಿ? ವುಡ್ವರ್ತ್. ಸೊ ಇದು ಆನ್ಸರನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನ ನೆಕ್ಸ್ಟ್, ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ನೋಡ್ರೆ ಯಾವ ಹೇಳ್ರಿ? ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಯಾಕಂತ ಕೇಳಿದಾರ ಅವ್ರು. ಯಾಕಂತಂದ್ರೆ ಅವು ಕಲ್ಪನಾ ಸ್ವರೂಪದ್ದಾಗಿರ್ತವೆ, ಬಿ ಅವು ಅಮೂರ್ತ ಸ್ವರೂಪದ್ದಾಗಿರ್ತವೆ, ಸಿ ಅವು ಮೂರ್ತ ಸ್ವರೂಪದ್ದಾಗಿರ್ತವೆ, ಆಮೇಲೆ ಅವು ಊಹಾತ್ಮಕ ಸ್ವರೂಪದ್ದಾಗಿರ್ತವೆ. ಇಲ್ಲಿ ನೋಡ್ರೆ ಕಲ್ಪನೆ ಅಂತೂ ಅಲ್ಲ, ಯಾಕಂದ್ರೆ ಆರಂಭದಿಂದನೂ ಕೂಡ ಅದನ್ನ ಅಭ್ಯಾಸ ಮಾಡ್ಕೊತ ಬಂದಾರ, ಹಿಂಗಾಗಿ ಅದು ಕಲ್ಪನಾ ಅಂತೂ ಅಲ್ಲ. ಆಮೇಲೆ ಇಲ್ಲಿ ಮೂರನೇದು ನೋಡ್ರಿ, ಅವು ಮೂರ್ತ, ಕಣ್ಣಿಗಂತೂ ಕಾಣಂಗಿಲ್ಲ, ಹಿಂಗಾಗಿ ಮೂರ್ತ ಸ್ವರೂಪನೂ ಅಲ್ಲ.
ಮತ್ತು ಊಹೆ ಅಂತೂ ಅಲ್ವೇ ಅಲ್ಲ. ಸೊ ಆನ್ಸರ್ ಯಾವ್ದು ಹೇಳ್ರಿ? ಅವು ಅಮೂರ್ತ, ಕಣ್ಣಿಗೆ ಕಾಣಂಗಿಲ್ಲ ಬಟ್ ಇದಾವು ಅಮೂರ್ತ ಸ್ವರೂಪದಾಗಿರ್ತವೆ. ಓಕೆ, ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ. ಮನೋವಿಜ್ಞಾನ ವ್ಯಾಖ್ಯಾನದಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಅರ್ಥದಲ್ಲಿ ಬಳಸಲಾಗಿದೆ. ವರ್ತನೆ ಎಂಬ ಪದವನ್ನು ಈ ಅರ್ಥದಲ್ಲಿ ಬಳಸಲಾಗಿದೆ. ಈ ಪ್ರಶ್ನೆ ಒಂದ್ ಸ್ವಲ್ಪ ನೋಡ್ರೆ, ಮನೋವಿಜ್ಞಾನ ವ್ಯಾಖ್ಯಾನದಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗಿದೆ ಅಂತ ಹೇಳಿ ಕೇಳಿದಾರೆ. ಎ, ಮನಸ್ಸು, ಭಾವನೆಗಳು ಮತ್ತು ಆಲೋಚನೆಗಳು ಅಂತದ. ಇದು ಕರೆಕ್ಟ್ ಅದ. ಒಂದನೇದು ಆಪ್ಷನ್ ನಿಮ್ಗೆ ಕರೆಕ್ಟ್ ಅನ್ಸ್ತದ. ಎರಡನೇದು ವ್ಯಕ್ತಿಯ ಚಟುವಟಿಕೆ, ಇದು ಕೂಡ ಕರೆಕ್ಟ್ ಅನಿಸ್ತದ. ಮೂರನೇದು ಮಾನಸಿಕ ಪ್ರಕ್ರಿಯೆ, ಆಮೇಲೆ ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರ ಮಾನಸಿಕ ಪ್ರಕ್ರಿಯೆಗಳು ಅಂತ ಹೇಳಿ ಬರ್ತದ. ಓಕೆ, ಸೊ ಇಲ್ಲಿ ನೀವು ಲಕ್ಷ ಕೊಡ್ಬೇಕು ಏನಂತಂದ್ರೆ, ಇದೊಂದು ಪ್ರಶ್ನೆ ನಾನು ಬೇಕಂತ ಹೇಳಿ ತಗೊಂಡಿದ್ದಾನೆ. ಕೆಲವೊಂದ್ಸಲ ಇಂಥ ಪ್ರಶ್ನೆಗಳು ಕೇಳ್ತಾರೆ. ಬಟ್ ಇಲ್ಲಿ ವರ್ತನೆ ಅನ್ನೋದನ್ನ ನಾನು ನಿಮಗೆ ಹೇಳ್ಬೇಕಾದ್ರೆ ಏನ್ ಹೇಳಿದ್ನಿ ಹೇಳ್ರಿ, ವರ್ತನೆ ಅನ್ನೋದು ಏನದಲ್ಲ ನೋಡ್ರ, ವರ್ತನೆ ಅಂತ ಏನದಲ್ಲ, ಈ ವರ್ತನೆಯನ್ನ ನಾವು 2 ರೀತಿ ವರ್ಗೀಕರಣ ಮಾಡಿದ್ದು. ಒಂದು ದೈಹಿಕ ವರ್ತನೆ, ಕಣ್ಣಿಗೆ ಕಾಣ್ತದ. ಆಮೇಲೆ ಇನ್ನೊಂದು ಮಾನಸಿಕ ವರ್ತನೆ ಅಂತ ಹೇಳಿದ್ದು ನಾನು, ಹೌದಲ್ಲ? ಇದು ನಿಮಗೆ ನೆನಪಿರ್ಬೇಕು, ಮಾನಸಿಕ ವರ್ತನೆ ಅಂತ ಹೇಳಿ. ಮಾನಸಿಕ ವರ್ತನೆ ಕಣ್ಣಿಗೆ ಕಾಣಂಗಿಲ್ಲ, ಆಮೇಲೆ ದೈಹಿಕ ವರ್ತನೆ ಕಣ್ಣಿಗೆ ಕಾಣ್ತದ. ಓಕೆ, ಇದು ಜಿಗೋದು, ಓಡಿ ಹೋಗೋದು, ನಡ್ಕೊಂತ ಬರೋದು, ಇವೆಲ್ಲಾನು ಕೂಡ ಕಣ್ಣಿಗೆ ಕಾಣುವಂತ ಆಕ್ಟಿವಿಟೀಸ್. ಮಾನಸಿಕತೆ ಅಂದ್ರೆ ಮನುಷ್ಯನೊಳಗ ಯೋಚನೆಗಳನ್ನ ಮಾಡೋದು, ಭಾವನೆಗಳನ್ನ ಇಟ್ಕೊಳ್ಳೋದು, ಇದೆಲ್ಲ ಮಾನಸಿಕ ಅಂತ ಅನ್ಸದ. ಸೊ ಈ ಕ್ವಶನ್ದಾಗ 4 ಆಪ್ಷನ್ ಏನ್ ಕೊಡಿದಾರಲ್ಲ, 4ನ ಆಕ್ಚುಲಿ ಕರೆಕ್ಟ್ ಅಂತ ಅನ್ಸವ. ಆನ್ಸರ್ ಹಿಂಗ ನೋಡಕ್ ಹೋದ್ರೆ ಬಹಳಷ್ಟು ವಿದ್ಯಾರ್ಥಿಗಳ ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು ಇದನ್ನ ಸರಿ ಮಾಡ್ತಾರ. ಬಟ್ ನೀವೊಂದು ಇಟ್ಕೊಳ್ರಿ, ಇಲ್ಲಿ ನೋಡ್ರೆ ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರ ಮಾನಸಿಕ ಪ್ರಕ್ರಿಯೆಗಳು ಅಂತಂದಾರ. ಇನ್ನು ಇಲ್ಲಿ ಸೀದಾಗ ಮಾನಸಿಕ ಪ್ರಕ್ರಿಯೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಮಾನಸಿಕ ಪ್ರಕ್ರಿಯೆಗಳು ಅಂದ್ರೆ ಇವೆಲ್ಲಾನ ಬಂದು. ಓಕೆ, ಇನ್ನು ವ್ಯಕ್ತಿಯ ಚಟುವಟಿಕೆ ಅಂತಂದ್ರೆ ಅದ್ರಾಗ 2 ವಿಧ ಅದಾವ. ಯಾವ್ದಾವ? ಒಂದು ದೈಹಿಕ ಚಟುವಟಿಕೆ, ಇನ್ನೊಂದು ಮಾನಸಿಕ ಚಟುವಟಿಕೆ. ಸೊ ಇದು ಸರಿನೇ ಅನ್ಸ್ತದ. ಒಂದು ಮನಸ್ಸು, ಭಾವನೆ, ಆಲೋಚನೆಗಳು ಇದು ಮಾನಸಿಕ ಆಗ್ಯದ. ಸೊ ಈ 4 ಆಪ್ಷನ್ ಏನದಾವಲ್ಲ, ಈ 4 ಆಪ್ಷನ್ಗಳು ಸರಿನೇ ಅದಾವ. ಸೊ ಇಂಥ ಪ್ರಶ್ನೆ ಬಂದಾಗ ನೀವು ಒಂದ್ ಸ್ವಲ್ಪ ವಿಚಾರ ಮಾಡಿ ಯಾವ್ದು ಸರಿ ಅದ ಅನ್ನೋದನ್ನ ಒಂದ್ ಲೆವೆಲ್ಗೆ ಹಾಕ್ರಿ. ಇದಕ್ಕ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ಏನಾಗ್ತದೆ ಹೇಳ್ರಿ, ಗ್ರೇಸ್ ಮಾರ್ಕ್ಸ್ ಸಿಗ್ತದ. ಇದೊಂದು ಪ್ರಶ್ನೆ ಬಂದಿತ್ತು, ಆಲ್ರೆಡಿ ಪ್ರಶ್ನೆ ಇತ್ತಿದು. ಇನ್ ತಗೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ ಯಾವ್ದಕ್ ಮಾಡೋದನ್ನಂತಂದ್ರೆ, ಒಂದೊಂದ್ಸಲ ಯಾವ್ದಾರ ಒಂದು ಹಾಕಿ ಬಿಡ್ತೇವೆ. ಬಟ್ ಇಲ್ಲಿ ಏನಾಗಿದೆ ಹೇಳ್ರಿ, ಈ ವರ್ತನೆ ಕುರಿತು ಡೀಟೇಲ್ ಆಗಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದ ಇವೆಲ್ಲ ವರ್ತನೆಯ ಲಕ್ಷಣಗಳು ಅಂತ ಹೇಳಿ ಗೊತ್ತಾಗ್ತದ. ಇನ್ನ ಅಂದ್ರೆ ಗ್ರೇಸ್ ಸಿಗ್ತದ ಅಂತ ಪ್ರಶ್ನೆ ಬಂದಾಗ. ಓಕೆ, ಇನ್ನು 9ನೇ ಪ್ರಶ್ನೆ ನೋಡ್ಕೊಳ್ರಿ. ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಈ ಕೆಳಕಂಡ ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದಾರೆ. ಅದು ಸಿದ್ಧಾಂತವನ್ನು ಒಳಗೊಂಡದ, ಪ್ರಯೋಗಗಳು ಅಥವಾ ವೀಕ್ಷಣೆ, ಪ್ರಯೋಗಗಳು ಮತ್ತು ಆತ್ಮ. ಇನ್ನು 4ನೇದು ಪ್ರಯೋಗಗಳು, ಪರೀಕ್ಷೆ ಮತ್ತು ಅಳತೆ. ಇದ್ರಾಗ ನಿಮ್ಗೆ ಈಜಿಲಿ ಗೊತ್ತಾಗ್ತದೆ ಯಾವ್ದು ಹೇಳ್ರಿ, 4ನೇ ಆಪ್ಷನ್ ಸರಿಯಾದ. ಯಾಕಂತಂದ್ರ ಪ್ರಯೋಗಗಳನ್ನು ಮಾಡ್ತದ ಮನೋವಿಜ್ಞಾನ, ಪರೀಕ್ಷೆನೂ ಮಾಡ್ತದ, ಮತ್ತು ಪರೀಕ್ಷೆ ಮಾಡಿದ ಕೂಡ ಅದನ್ನ ಮೆಜರ್ಮೆಂಟ್ ಮಾಡ್ತದ, ಅಳತೆಯನ್ನು ಮಾಡ್ತದ. ಸೊ ಈ 4ನೇ ಆಪ್ಷನ್ ಏನದಲ್ಲ ಇದು ಕರೆಕ್ಟ್ ಅದ. ಇದ್ರಾಗ ಕೆಲವೊಂದು ಕಡಿಮೆ ಅದಾವ, ಪ್ರಯೋಗಗಳು, ವೀಕ್ಷಣೆ 2 ಇದೆ. ಬಟ್ ಅದಕ್ಕಿಂತ ಹೆಚ್ಚಿನ ಒಂದು ಇಲ್ಲ ಕೊಡಿದಾರ, ಅಳತೆ ಅಂತ ಹೇಳಿ. ಸೊ ಇದನ್ನ ಸರಿ ಅಂತ ಹೇಳಿ ನೀವು ಹಾಕ್ಬೇಕು. ಇನ್ ನೆಕ್ಸ್ಟ್, ಈ ಕೆಳಗಿನ ಯಾವ ಜ್ಞಾನ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ? ಇಲ್ಲಿ ನೋಡ್ರಿ, ಅಧ್ಯಯನ ಮಾಡುವುದಿಲ್ಲ ಅಂತ ಹೇಳಿ ಕೇಳಿದಾರ. ಯಾವ ತರ ಹೇಳ್ರಿ, ಮಾನವರ ಮತ್ತು ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡೋದಿಲ್ಲ. ಮನೋವಿಜ್ಞಾನ, ಮಾನವಶಾಸ್ತ್ರ, ಭಾಷಾಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಮನೋವಿಜ್ಞಾನದಾಗ ಮಾಡ್ತಾರ, ಆಮೇಲೆ ಮಾನವಶಾಸ್ತ್ರದಾಗ ಪ್ರಾಣಿ ಮತ್ತು ಮನುಷ್ಯರು ಮಾಡ್ತಾರ, ಈವನ್ ಸಮಾಜದಾಗ ಮಾಡ್ತಾರ. ಮಾಡಂಗಿಲ್ಲ ಎದ್ರಾಗತ್ತಂದ್ರೆ ಭಾಷಾಶಾಸ್ತ್ರ. ಯಾಕಂದ್ರೆ ಭಾಷೆಯ ವ್ಯಾಕರಣ, ಆಮೇಲೆ ಭಾಷೆ ಉಗಮ, ಇದ್ರ ಕುರಿತ ಅಭ್ಯಾಸ ಇದ್ರಾಗ ಮಾಡ್ತಾರ. ಮಾನವ ಮತ್ತು ಪ್ರಾಣಿಗಳ ಒಂದು ವರ್ತನೆಯನ್ನ ಅಭ್ಯಾಸ ಮಾಡೋದಿಲ್ಲ ಅದ್ರಾಗ. ಇನ್ ನೆಕ್ಸ್ಟ್ ನೋಡ್ರಿ, 11ನೇ ಪ್ರಶ್ನೆ. ಮನೋವಿಜ್ಞಾನವನ್ನು ಈ ಕೆಳಕಂಡ ಕ್ಷೇತ್ರಗಳಿಗೆ ಅನ್ವಯಿಸಲಾಗುತ್ತದೆ. ಯಾವ ಕ್ಷೇತ್ರಗಳಿಗೆ ಅನ್ವಯಿಸ್ತಾರ ಅನ್ನೋದು ನೋಡ್ರಿ. ಇಲ್ಲಿ ರಕ್ಷಣಾ ಸೇವೆಗಳು, ಜಾಹೀರಾತುಗಳು, ಸಲಹಾ ನೀಡಿಕೆ ಮತ್ತು ಶಸ್ತ್ರಚಿಕಿತ್ಸೆ. ಇವು 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಕೆಳಗಡೆ ಏನು ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ, ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ. ಸಂಕೇತಗಳು ಏನು ಕೊಟ್ಟಿದ್ದಾರೆ? 1ನೇ ಕ್ಷೇತ್ರದಲ್ಲಿ ಮಾತ್ರ, ಅಂದ್ರೆ ರಕ್ಷಣಾ ಸೇವೆದಾಗ ಮನೋವಿಜ್ಞಾನ ಅಷ್ಟೇ ಯೂಸ್ ಮಾಡ್ತಾರೇನ? ಅದ 2ನೇದು ಬಿ ಆಪ್ಷನ್. 3ನೇ ಕ್ಷೇತ್ರದಲ್ಲಿ ಮಾತ್ರ. 3 ಯಾವ್ದೈತಿ? ಸಲಹಾ ನೀಡಿಕೆ. ಆಮೇಲೆ ಸಿ 1, 2 ಮತ್ತು 3 ಆರಂಭದ 3 ಕೊಟ್ಟಿದ್ದಾರೆ. ಆಮೇಲೆ 4ನೇದು ಡಿ 2 ಮತ್ತು 3ನೇ ಕ್ಷೇತ್ರದಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ತಮಗೆ ಗೊತ್ತಿರಬೇಕು, ರಕ್ಷಣಾ ಕ್ಷೇತ್ರದಾಗ ಯೂಸ್ ಮಾಡ್ತಾರ, ಆಮೇಲೆ ಜಾಹೀರಾತದಾಗೂ ಯೂಸ್ ಮಾಡ್ತಾರ,
ಸಲಹೆ ನೀಡುತ್ತನಾಗೂ ಯೂಸ್ ಮಾಡ್ತಾರ. ಮಾಡಂಗಿಲ್ಲ ಎತ್ರಾಗ ಅಂದ್ರ ಶಸ್ತ್ರಚಿಕಿತ್ಸೆದಾಗ ಅಷ್ಟ ಮನೋವಿಜ್ಞಾನವನ್ನ ಯೂಸ್ ಮಾಡಂಗಿಲ್ಲ ಶಸ್ತ್ರಚಿಕಿತ್ಸೆದಾಗ. ಸೊ ಹಿಂಗಾಗಿ ಆಪ್ಷನ್ 1, 2, 3 ಯಾವ್ದೈತಿಲ್ಲ ಅದು ಉತ್ತರ ಆಗ್ತದ. 1, 2, 3 ಮಾತ್ರ ಅಂತ ಹೇಳಿ. ಓಕೆ, 4ನೇದಿಲ್ಲ. ಇನ್ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ನಂಬರ್ 12. ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು? ಅಂದ್ರೆ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಅಂತಂದ್ರೆ ಸ್ಕೂಲ್ ಆಫ್ ನಾವ್ ಇದು ಕರಿತಿಲ್ಲ ಸೈಕಾಲಜಿ ಅಂತೇಳಿ. ಮೊದಲನೇ ಒಂದು ಪಂಥ ಯಾವ್ದು ಹೇಳ್ರಿ? ರಚನಾ ಪಂಥ. ಇದು ನಿಮ್ಗೆ ಗೊತ್ತದ, ರಚನಾ ಪಂಥ, ಕಾರ್ಯಾತ್ಮಕ ಪಂಥ ಅಂತೇಳಿ ಎರಡನೇದು ಬರ್ತದ. ಓಕೆ, ಇನ್ನ ನೆಕ್ಸ್ಟ್ ನೇರವಾದ ಪ್ರಶ್ನೆ ಅದ, ಅದಕ್ಕೆ ಡೈರೆಕ್ಟ್ ಹೇಳ್ತಾನೆ. ಇನ್ನು 13ನೇ ಪ್ರಶ್ನೆ. ಮನೋವಿಜ್ಞಾನ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಮತ್ತು ಪತ್ತೆ ಹಚ್ಚುವ ಬಗೆಗೆ ಚರ್ಚಿಸುತ್ತದೆ? ಅಂದ್ರೆ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ರೋಗಗಳ ತೊಂದರೆಗಳನ್ನು ಪತ್ತೆ ಹಚ್ತದ, ಕಾರಣಗಳನ್ನು ಪತ್ತೆ ಹಚ್ತದ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಮಾಡ್ತದ? ಸರಳ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ. ಓಕೆ, ಚಿಕಿತ್ಸಾ ಮನೋವಿಜ್ಞಾನ ಈ ಕೆಲಸವನ್ನ ಮಾಡ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ? ಶೈಕ್ಷಣಿಕ ಮನೋವಿಜ್ಞಾನ ಆ ಕೆಲಸವನ್ನು ಮಾಡಂಗಿಲ್ಲ. ಒಂದೇದು, ಶಿಕ್ಷಣದ ಗುಣಗಳನ್ನು, ಅದೇ ಆಕ್ಚುಲಿ ಗುರಿಗಳನ್ನು, ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿ, ಇಲ್ಲಿ ಗುರಿ ಅಂತ ಮಾಡ್ಕೊಳ್ರೆ, ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿಯಾಗಿ ಆದ ವಿಧಾನಗಳನ್ನು ಕಂಡುಹಿಡಿಯೋದು. ಇದು ಮಾಡ್ತದೆ ಕೆಲಸ ಅದು. ಓಕೆ, ಶಿಕ್ಷಣದ ಗುರಿ ಏನಿದಲ್ಲ ಅದನ್ನು ಸಾಧಿಸುವ ಸಲುವಾಗಿ ವಿಧಾನಗಳನ್ನು ಕಂಡುಹಿಡಿಯುವಂತ ಕೆಲಸವನ್ನು ಮಾಡ್ತದೆ. ಶಿಕ್ಷಣದ ಮೂಲಕ ಸಾಧಿಸಬೇಕಾದ ಗುಣಗಳನ್ನು ಗುರಿಗಳನ್ನು ನಿರೂಪಿಸುವುದು. ಓಕೆ, ಎರಡನೇದು. ಇನ್ನು 3ನೇದು, ಈ ಕೆಲಸ ಮಾಡಂಗಿಲ್ಲದ ಆಕ್ಚುಲಿ. ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಇದನ್ನು ಕರೆಕ್ಟ್ ಅದ. ಕಲಿಕಾರ್ಥಿಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿಕೊಳ್ಳುವುದು. ಓಕೆ, ಇವು 3 ಕೆಲಸ ಅದು ಮಾಡ್ತದ, ಇದು ಒಂದು ಮಾಡಂಗಿಲ್ಲ. ಸೊ ಇಲ್ಲಿ ಆನ್ಸರ್ ಯಾವ್ದು ಕಾರ್ಯವಲ್ಲ ಅಂತ ಕೇಳಿದಾರೆ. ಯಾಕಂದ್ರ ಇಲ್ಲಿ ಗುರಿಗಳನ್ನ ನಿರೂಪಿಸುವ ಕೆಲಸ ಏನೈತ್ಲ ಅದನ್ನ ಶೈಕ್ಷಣಿಕ ಮನೋವಿಜ್ಞಾನ ಮಾಡಂಗಿಲ್ಲ. ಓಕೆ, ಈ ಕೆಲಸವನ್ನು ಮಾಡಂಗಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ಮಾಡ್ತದ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ 15. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ? ತೌಲನಿಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನ. ನೇರವಾದ ಪ್ರಶ್ನೆ, ಯಾಕಂದ್ರೆ ಮನೋವಿಜ್ಞಾನದ ಅನ್ವಯಿಕ ಶಾಖೆನೇ ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ಸೊ ಎರಡನೇ ಉತ್ತರ. ಇನ್ನು 16ನೇ ಪ್ರಶ್ನೆ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಕೊಡುಗೆ. ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣ ಕ್ಷೇತ್ರಕ್ಕೆ ಯಾವ್ದು ಪ್ರಮುಖವಾದಂತ ಕೊಡುಗೆಯನ್ನು ಕೊಟ್ಟದ? ಶಿಕ್ಷಕ ಸಾಧಿಸಬೇಕಾದ ಗುರಿಗಳನ್ನು ನಿರೂಪಿಸಲು ಸಹಾಯ ಮಾಡುತ್ತದೆ? ಅಲ್ಲ, ಯಾಕಂದ್ರೆ ಶಿಕ್ಷಕನಿಗೆ ಮಾತ್ರ ಸಂಬಂಧಿಸಿದಲ್ಲ, ಅದು ಬೋಧನೆ ಕಲಿಕೆ ಅಂದ್ರೆ ವಿದ್ಯಾರ್ಥಿ, ಶಿಕ್ಷಕ ಮತ್ತು ಪರಿಸರಕ್ಕೆ ಸಂಬಂಧಿಸಿದ್ದದ. ಅದಕ್ಕೆ ಇಲ್ಲಿ ಕೊಟ್ಟಿದ್ದೇನ ಬರೇ ಶಿಕ್ಷಕ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲ. ಯಶಸ್ವಿ ಶೈಕ್ಷಣಿಕ ಕಾರ್ಯಯೋಜನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ, ಇದು ಒಂದೇ ಕೆಲಸನೂ ಅಲ್ಲ. ವಿವಿಧ ಬೋಧನಾ ಕ್ರಮಗಳನ್ನು ಹೋಲಿಸಲು ಸಹಾಯ ಮಾಡುತ್ತದೆ, ಇದು ಮಾಡ್ತದ, ಬಟ್ ಇದು ಒಂದೇ ಅಂತಲ್ಲ. ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುವುದು. ಇಲ್ಲಿ ಕೊಟ್ಟಂತ 4ನೇ ಆಪ್ಷನ್ ಏನಿದೆಲ್ಲ ಇದು ಸರಿಯಾದ ಉತ್ತರ. ಯಾಕಂದ್ರೆ ಆ ಬೋಧನಾ ಕಲೆ ಏನೈತಲ್ಲ ಟೀಚಿಂಗ್, ಅದಕ್ಕೆ ವೈಜ್ಞಾನಿಕ ತಳಹದಿಯನ್ನು ಕೊಡ್ಬೇಕಂತ ತಿಳ್ಕೊಂಡೆ ಇಷ್ಟೆಲ್ಲಾನು ಅದು ಪ್ರಯತ್ನವನ್ನು ಮಾಡ್ತದ. ಓಕೆ, ಇನ್ ನೆಕ್ಸ್ಟ್ 17ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಧಾನವಾಗಿ ಗಮನ ಹರಿಸಬೇಕಾದದು? ಈ ಶೈಕ್ಷಣಿಕ ಮನೋವಿಜ್ಞಾನಿಗಳು ಆದವರು ಯಾವ್ದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಕೇಳ್ತಾರೆ. ಒಂದು ಪ್ರಕಲ್ಪನೆಗಳನ್ನ ರೂಪಿಸುವಿಕೆ ಅದು ಮಾಡೋದದ, ಬಟ್ ಇದ್ರಾಗ ಇವು 4 ಕೆಲಸವರು ಅದಾವ, ಇದ್ರಾಗ ಅತಿ ಹೆಚ್ಚಿಗೆ ಯಾವ್ದು ಮಾಡೋದು ಅಂತ ಹೇಳಿ ಕೇಳಿದಾರೆ. ಸಾಮಾನ್ಯ ವೈಜ್ಞಾನಿಕ ತತ್ವಗಳನ್ನು ರೂಪಿಸುವಿಕೆ, ಬೋಧನಾ ಕಲೆ ಒಳಗೊಳ್ಳುವ ತತ್ವಗಳನ್ನು ಆಧರಿಸಿದ ವೃತ್ತಿಪರ ಒಳನೋಟ ಪಡೆಯುವುದು ಮತ್ತು ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯೋದು. 4ನೇದ ಮತ್ತು ಉತ್ತರ ಯಾವ್ದು ಹೇಳ್ರಿ? ಯಾಕಂದ್ರೆ ನಾವು ಮಾಡ್ಬೇಕಾದ ಕೆಲಸ ಏನೈತೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಒಟ್ಟು ಟೀಚಿಂಗ್ ಇಂಪ್ರೂವ್ಮೆಂಟ್ ಬೆಟರ್ಮೆಂಟ್ ಸಲುವಾಗಿ ವಿದ್ಯಾರ್ಥಿಗಳು ಈಜಿ ಆದ ವಿಧಾನಗಳನ್ನ ಕಂಡು ಹಿಡಿದು ವಿದ್ಯಾರ್ಥಿಗಳಿಗೆ ವಿಷಯವನ್ನ ತಿಳಿಸುವಂತ ಕೆಲಸ ಮಾಡೋದದ. ಸೊ 4ನೇದ ಆಪ್ಷನ್. ಇನ್ ನೆಕ್ಸ್ಟ್, ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ, ಅನುಭವ, ಅಭಿಪ್ರೇರಣೆ, ಸ್ಮೃತಿ, ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಅಂತ ಹೇಳಿ ಕೇಳಿದಾರೆ. ಅಪಸಾಮಾನ್ಯ ಮನೋವಿಜ್ಞಾನ ಇದಲ್ಲ, ಸಾಮಾನ್ಯ ಮನೋವಿಜ್ಞಾನ, ಆಮೇಲೆ ಪ್ರಾಯೋಗಿಕ ಮನೋವಿಜ್ಞಾನ ಮತ್ತು ಸಾಮಾಜಿಕ ಮನೋವಿಜ್ಞಾನ ಕೇಳಿದಾರೆ. ಸಾಮಾನ್ಯ ಮನೋವಿಜ್ಞಾನದಾಗ ಇವನ್ನೆಲ್ಲಾನು ಕೂಡ ನಾವು ಮಾಡ್ತೇವೆ. ವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಂವೇದನೆ, ಇವೇನಿದಲ್ಲ ಅನುಭವ, ಅಭಿಪ್ರಾಯ, ಇವೆಲ್ಲಾನು ಅಲ್ಲೇ ಅಭ್ಯಾಸ ಮಾಡ್ತೇವೆ. 19ನೇ ಪ್ರಶ್ನೆ ನೋಡ್ರಿ. ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ? ಬುದ್ಧಿಶಕ್ತಿಯನ್ನ ಎದ್ರಾಗ ಅಧ್ಯಯನ ಮಾಡ್ಲಾಗ್ತದ? ಪ್ರಾಯೋಗಿಕ ಮನೋವಿಜ್ಞಾನ, ವ್ಯಕ್ತಿತ್ವ ಮನೋವಿಜ್ಞಾನ, ಶಿಕ್ಷಕರ ಮನೋವಿಜ್ಞಾನ ಮತ್ತು ಸಾಮಾನ್ಯ ಮನೋವಿಜ್ಞಾನ ಅಂತ ಹೇಳಿ ಕೇಳಿದಾರೆ. ಆಮೇಲೆ ಇಲ್ಲಿ ಈ ಬುದ್ಧಿಶಕ್ತಿಯನ್ನು ಕೂಡ ನಾವು ಎಲ್ಲಿ ಅಭ್ಯಾಸ ಮಾಡ್ತೇವೆ ಹೇಳ್ರಿ? ಸಾಮಾನ್ಯ ಮನೋವಿಜ್ಞಾನದಾಗ ಅದನ್ನ ಅಭ್ಯಾಸ ಮಾಡ್ತೀವಿ. ಇನ್ ನೆಕ್ಸ್ಟ್, ಗುಂಪಿನಲ್ಲಿ 20ನೇ ಪ್ರಶ್ನೆ. ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಈ ಕೆಳಕಂಡಂತೆ ಕರೆಯುತ್ತಾರೆ. ಒಂದು ಗುಂಪದ, ಆ ಗುಂಪದೊಳಗೆ ವ್ಯಕ್ತಿಯ ವರ್ತನೆಯನ್ನು ಅಭ್ಯಾಸ ಮಾಡೋದಲ್ಲ, ಅದಕ್ಕೆ ಏನ್ ಕರೀತಾರ ಅಂತ ಹೇಳಿ ಕೇಳಿದಾರ?
ಅದಕ್ಕೆ ಸಾಮಾಜಿಕ ಮನೋವಿಜ್ಞಾನ ಅಂತೇಳಿ. ನಾನು ನಿಮಗೆ ಇದನ್ನ ಅದರದ ಶಾಖೆಗಳನ್ನ ಹೇಳ್ಬೇಕಾದ್ರೆ, ಮನೋವಿಜ್ಞಾನದ ಶಾಖೆಗಳನ್ನ ಹೇಳ್ಬೇಕಾದ್ರೆ ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿದನಲ್ಲ, ಅದ್ರಾಗ ಇದು ನೇರವಾಗಿ ಇದೇ ಒಂದು ಲೈನ್ ಅದ. ಯಾವ್ದು ಹೇಳ್ರಿ? ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನ ಸಾಮಾಜಿಕ ಮನೋವಿಜ್ಞಾನ ಮಾಡ್ತದೆ. ಓಕೆ. ಈ ನೆಕ್ಸ್ಟ್ 21ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನವನ್ನು ಹೀಗೂ ಕರೆಯುವರು: ಶುದ್ಧ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಮನೋವಿಜ್ಞಾನದ ಅನ್ವಯಿಕ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನದ. ಓಕೆ. ಇನ್ ನೆಕ್ಸ್ಟ್ 22ನೇ ಪ್ರಶ್ನೆ, ಸ್ಮೃತಿ, ಆಲೋಚನೆ, ತಾರ್ಕಿಕತೆ, ಭಾಷೆ, ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವ್ದು ಕೇಳಿದಾರೆ. ಇಲ್ಲಿ ಶಾಖೆ ಅಂತ ಕೇಳಿದಾರೆ. ಸೊ ಇಲ್ಲಿ ಚಲನಾತ್ಮಕ ಮನೋವಿಜ್ಞಾನ, ಭಾವನಾತ್ಮಕ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಜ್ಞಾನಾತ್ಮಕ ಮನೋವಿಜ್ಞಾನ. 4ನೇದು ಜ್ಞಾನಾತ್ಮಕ ಮನೋವಿಜ್ಞಾನದಾಗ ಈ ಎಲ್ಲ ಅಂಶಗಳನ್ನ ಮನೋವಿಜ್ಞಾನದ ಶಾಖೆ ಇದೆ. ಯಾವುದೋ ಕಾಗ್ನಿಟಿವ್ ಸೈಕಾಲಜಿ ಅಂತೇಳಿ ಒಂದು ಶಾಖೆ ಅದ. ಆ ಶಾಖೆ ಒಳಗೆ ಇವನ್ನೆಲ್ಲನೂ ಕೂಡ ಅಭ್ಯಾಸ ಮಾಡ್ಲಾಗ್ತದೆ. ಇನ್ನ 23ನೇದು, ವೈಯಕ್ತಿಕ ಭಿನ್ನತೆಯ ಸಮಸ್ಯೆ, ಸೃಜನಶೀಲತೆ, ಮಾನಸಿಕ ಆರೋಗ್ಯ, ಬುದ್ಧಿಶಕ್ತಿ, ಅಭಿಪ್ರೇರಣೆ ಇತ್ಯಾದಿಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವ್ದು ಕೇಳಿದಾರೆ. ಇದ್ರಾಗ ಯಾವ್ದು ಹೇಳ್ರಿ? ಮಕ್ಕಳ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ವೈಯಕ್ತಿಕ ಮನೋವಿಜ್ಞಾನ ಮತ್ತು ಶಿಕ್ಷಕರ. ಇಲ್ಲಿ ಶೈಕ್ಷಣಿಕ ಅದ. ಶೈಕ್ಷಣಿಕ. ಓಕೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಬರ್ತದೆ. 3ನೇ ಆನ್ಸರ್ ಕರೆಕ್ಟ್ ಅದ. ಯಾಕಂದ್ರೆ ನಾವು ಇಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಭಿನ್ನತೆ ಏನದ ಅದನ್ನ ನಾವು ನೋಡ್ತೀವಿ. ಅವರಲ್ಲಿ ಇರುವಂತಹ ಸೃಜನಶೀಲತೆಯನ್ನ, ಅವರ ಮಾನಸಿಕ ಸ್ಥಿತಿಯನ್ನ, ಆಮೇಲೆ ಅವರ ಬುದ್ಧಿಶಕ್ತಿಯನ್ನ, ಇವೆಲ್ಲತ್ರ ಕುರಿತು ಮತ್ತು ಅವ್ರನ್ನ ಅಭಿಪ್ರೇರಣೆ ಮಾಡುವಂತ ಕೆಲಸವನ್ನ ಇವೆಲ್ಲನೂ ಕೂಡ ಮಾಡ್ತೇವೆ. ಅದ್ರಾಗ ಹೇಳ್ರಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಈ ಕೆಲಸವನ್ನ ನಾವು ಮಾಡ್ತೀವಿ. ಇನ್ ನೆಕ್ಸ್ಟ್ 24ನೇದು, ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಅಂತ ಹೇಳಿ ಕೇಳಿದ್ದಾರೆ. ಸಾಮಾನ್ಯ ಮನೋವಿಜ್ಞಾನ ಇದು 1ನೇದು ಸಾಮಾನ್ಯ, ಮತ್ತು 2ನೇದು ಶೈಕ್ಷಣಿಕ ಮನೋವಿಜ್ಞಾನ. ಇವುಗಳ ಈ ಕೆಳಗಿನ ಯಾವ ರೀತಿಯಲ್ಲಿ ಭಿನ್ನವಾಗಿದ್ದಾವೆ? ಯಾವ ರೀತಿಯಾಗಿ ಭಿನ್ನವಾಗಿದ್ದಾವೆ ಅಂದ್ರೆ, ಒಂದು, ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬಗ್ಗೆ ಮಾತ್ರ ಚರ್ಚಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಅದರ ಅಧ್ಯಯನದ ಬಗ್ಗೆ ಚರ್ಚಿಸುವುದರೊಂದಿಗೆ ಸಿದ್ಧಾಂತಗಳ ಬಗ್ಗೆ ಅಲ್ಲ. ಅಂದ್ರೆ ಅದು ಅಧ್ಯಯನದ ಬಗ್ಗೆ ಚರ್ಚೆಯನ್ನೇ ಮಾಡ್ತದ ಹೊರತ ಇತರ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಅಲ್ಲ ಅಂತ ಹೇಳ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಚರ್ಚಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳ ಬಗ್ಗೆ ಚರ್ಚಿಸುತ್ತದೆ. ಇದ್ರಾಗ 4 ಆಪ್ಷನ್ದಾಗ 2ನೇ ಆನ್ಸರ್ ಕರೆಕ್ಟ್ ಅದ. ಇಲ್ಲಿ ನೋಡ್ರಿ, ಇದು ಶೈಕ್ಷಣಿಕ ಮನೋವಿಜ್ಞಾನ ಏನ್ ಮಾಡ್ತದ ಅಂದ್ರ ಅದರ ಅಧ್ಯಯನದ ಬಗ್ಗೆ, ಅಧ್ಯಯನದ ಅನ್ವಯದ ಬಗ್ಗೆ. ಇದು ಆಕ್ಚುಲಿ ಅನ್ವಯ ಅನ್ನೋ ಶಬ್ದ ಆಗ್ಬೇಕಾಗಿತ್ತು, ಇಲ್ಲಿ ಮಾಡ್ಕೊಡ್ರಿ. ಅನ್ವಯದ ಬಗ್ಗೆ ಅಂದ್ರ ಮನೋವಿಜ್ಞಾನದ ಸಿದ್ಧಾಂತಗಳನ್ನ, ತತ್ವಗಳನ್ನ ಮತ್ತು ತಂತ್ರಗಳನ್ನ ಅನ್ವಯ ಹೆಂಗ್ ಮಾಡೋದ್ರ ಅನ್ನೋದ್ರ ಬಗ್ಗೆ ಇದು ಯೋಚನೆ ಮಾಡ್ತದ ಹೊರತ, ಚರ್ಚಿಸ್ತದ ಹೊರತು ಸಿದ್ಧಾಂತಗಳ ಬಗ್ಗೆ ಅಲ್ಲ ಅಂತ ಹೇಳ್ತದ. ಅದ್ರ ಸ್ವತಃ ಸಿದ್ಧಾಂತಗಳು ಅದರಲ್ಲಿ ಇರೋದಿಲ್ಲ. ಮನೋವಿಜ್ಞಾನದಲ್ಲಿ ಏನಿರ್ತಾವಲ್ಲ ಅವುಗಳನ್ನ ಅಳವಡಿಕೆ ಮಾಡೋದು, ಅನ್ವಯಿಸೋದು ಏನಿದಲ್ಲ ಅದ್ರ ಕುರಿತು ಚರ್ಚೆ ಮಾಡ್ತದ ಅಂತ ಹೇಳ್ತಾರ. ಇನ್ನ ಕೊನೆಯ ಪ್ರಶ್ನೆ 25ನೇದು ಯಾವ್ದಂದ್ರೆ, ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನವುಗಳಲ್ಲಿ ಯಾವುದರ ಜೊತೆ ಅವಿನಾಭಾವ ಸಂಬಂಧ ಹೊಂದಿದೆ? ಮಕ್ಕಳ ಮನೋವಿಜ್ಞಾನ, ಅಪರಾಧ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಮತ್ತು ವಿಭೇದಾತ್ಮಕ ಮನೋವಿಜ್ಞಾನ. ಹೊಂದಿಲ್ಲ. ಇದ್ರ ಜೊತೆಗೆ ಹೊಂದಿಲ್ಲ. ಆಮೇಲೆ ಇದ್ರ ಜೊತೆ ಮಕ್ಕಳ ಮನೋವಿಜ್ಞಾನ ಜೊತೆಗೆ ಹೊಂದ್ಯದ, ಸಾಮಾಜಿಕ ಮನೋವಿಜ್ಞಾನ ಜೊತೆಗೆ ಹೊಂದ್ಯದ ಮತ್ತು ವಿಭೇದಾತ್ಮಕ ಮನೋವಿಜ್ಞಾನ ಜೊತೆಗೆ ಹೊಂದ್ಯದ. ಇತರದ ಆಪ್ಷನ್ಗಳನ್ನ ಆಕ್ಚುಲಿ ಏನ್ ಹೇಳ್ರಿ 3 ರೈಟ್ ಅದಾವ, 1 ತಪ್ಪದ. ಸೊ ಇದಕ್ಕೊಂದು ಸೂಚನೆ ಕೊಟ್ಟು ಆಮೇಲೆ ಕೆಳಗಡೆ ಆನ್ಸರ್ ಅನ್ನು ಕೊಟ್ಟಿರ್ತಾರ. ಅದ್ರಾಗ 1, 3 ಮತ್ತು 4 ಈ ಆನ್ಸರ್ ಏನದಾವಲ್ಲ ಇದು ಕರೆಕ್ಟ್ ಇರ್ತದ. 1, 3 ಮತ್ತು 4 ಈ ಆನ್ಸರ್ಗಳು ಕರೆಕ್ಟ್ ಇರುವಂತದನ್ನ ನೀವು ಟಿಕ್ ಮಾಡಬೇಕು. ಓಕೆ. ಇದು 25ನೇ ಪ್ರಶ್ನೆ. ಇನ್ನ 26ನೇ ಪ್ರಶ್ನೆದಿಂದ 50ನೇ ಪ್ರಶ್ನೆ ತನಕ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಇದೇ ರೀತಿಯಾದ 4 ರೀತಿ ನಾನು ಸೆಟ್ ಮಾಡ್ತೀನಿ. ನೀವು ಆ ಪ್ರಶ್ನೆಗಳನ್ನ ಒಂದ್ಸಲ ಈಗ ಹೆಂಗಾದ್ರೂ ನಾವು 1ನೇ ಅಧ್ಯಾಯವನ್ನು ಮುಗಿಸಿದೇವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ರಿವಿಷನ್ ಆದಂಗೆ ಆಗ್ತದೆ. ಎಲ್ಲ ಪ್ರಶ್ನೆಗಳನ್ನ ತಾವು ನೋಡ್ತಾ ಹೋಗ್ರಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.